ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂದರೆ, ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರುವಂತಹ ಎಗ್ ಪೌಚ್ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ಯಾವ ರೀತಿ ಮಾಡೋದು ಅಂತ. ಬಟ್ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೋ ಇಲ್ವೋ ಅಂತ ನೋಡೋಕ್ಕೆ ನಾನು ಕೂಡ ಟ್ರೈ ಮಾಡಿದೆ. ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ನಾವು ಮಾಡೋ ಮೆಥಡ್ ಕರೆಕ್ಟಾಗಿದ್ದರೆ ಪಕ್ಕ ಚೆನ್ನಾಗಿಯೇ ಬರುತ್ತೆ ಈ ರೆಸಿಪಿ. ತುಂಬ ಜನ ಹೇಳ್ತಾ ಇದ್ದಾರೆ ಇದು ಕರೆಕ್ಟಾಗಿ ಬರ್ತಾ ಇಲ್ಲ ಈ ರೆಸಿಪಿ ಅಂತ. ಅದಕ್ಕೋಸ್ಕರ ನಾನು ಕೂಡ ಒಮ್ಮೆ ಟೇಸ್ಟ್ ಮಾಡಿ ನೋಡೋಣ ಚೆನ್ನಾಗಿ ಇರುತ್ತೋ ಇಲ್ವೋ ಅಂತ ನೋಡಿದಾಗ ಫ್ರೆಶ್ ಆಗಿ ನಾವು ಮನೇಲೇ ಒಂದು ಒಳ್ಳೆ ಸ್ನ್ಯಾಕ್ಸ್ ಮಾಡೋದಾದರೆ ಇದನ್ನು ಮಾಡಿಕೊಂಡು ತಿನ್ಬೋದು. ಎಗ್ ಪಪ್ಗೆ ಹೋಲಿಸಿದರೆ ಇದು ಮನೆಯಲ್ಲಿ ಬೇಗನೆ ಇನ್ಸ್ಟಂಟಾಗಿ ಹೆಲ್ದಿಯಾಗಿ ಮಾಡೋವಂಥ ರೆಸಿಪಿ. ನೋಡಿ, ನಾನು ಒಂದು ಚಿಕ್ಕ ಪ್ಯಾನ್ಗೆ ಎಣ್ಣೆನ ಹಾಕ್ತಿದ್ದೀನಿ. ಅದಕ್ಕೆ ಒಂದು ಬೇಯಿಸಿರೋ ಮೊಟ್ಟೆನ ಹಾಕಿ, ಬೇಯಿಸಿರೋ ಮೊಟ್ಟೆನ ನೀವು ಡೈರೆಕ್ಟ್ ಹಾಕಿಬಿಟ್ರೆ ಅದು ಬ್ಲಾಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಕಟ್ ಮಾಡಿ ಇಲ್ಲ ಚಿಕ್ಕದಾಗಿ ಹೋಲ್ ಮಾಡಿಬಿಟ್ಟು ಎಣ್ಣೆಗೆ ಬೇಯಿಸಿರೋ ಮೊಟ್ಟೆನ ಹಾಕಿ, ನಂತರ ಒಂದು ಮೊಟ್ಟೆ, ಇದು ನಾನು ಒಬ್ಬರಿಗೆ ಮಾಡ್ತಾ ಇರೋದು, ಒಂದು ಮೊಟ್ಟೆನ ಈ ರೀತಿ ಒಂದು ಚಿಕ್ಕ ಬೌಲಿಗೆ ಹಾಕ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನೋಡಿ, ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಲ್ಲ ಮೊಟ್ಟೆ, ಇದು ಏನಾದರೂ ನೀವು ಎಲ್ಲೂ ಕಟ್ ಮಾಡ್ದೇ ಹೋಲ್ ಮಾಡ್ದೇ ಹಾಕಿದರೆ ಬ್ಲಾಸ್ಟ್ ಆಗಿಬಿಡುತ್ತೆ. ಆ ರೀತಿ ಕಟ್ ಮಾಡಿಕೊಂಡು ಹಾಕಿ, ನೆಕ್ಸ್ಟ್ ನಾನು ಇದಕ್ಕೆ ಜಾಸ್ತಿ ಎಣ್ಣೆ ಹಾಕಿದ್ನಲ್ಲ, ಸ್ವಲ್ಪ ಎಣ್ಣೆನ ತೆಗೆದುಬಿಟ್ಟು ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿರೋವಂಥ ಮೊಟ್ಟೆ ಹಾಕಿ, ಅದಕ್ಕೆ ಕಟ್ ಮಾಡಿರೋವಂಥ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿದ್ದೀನಿ. ನಂತರ ಸ್ವಲ್ಪ ಈ ರೀತಿ ಬಿಡಿಸ್ಕೊಡಿ. ಆವಾಗ ಫ್ರೈ ಆಗ್ತಾ 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 ಕರೆಕ್ಟಾಗಿ ಸುತ್ತಲೂ ಬಿಟ್ಕೊಂಡ್ಬಿಡುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಹಾಗೆ ಖಾರ ಸ್ಪೈಸಿ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಒಂದು 5 ನಿಮಿಷ ಫ್ರೈ ಆಗಿದ ಮೇಲೆ ಈ ರೀತಿ ತಿರುವಾಕ್ಬಿಟ್ರೆ ಮಹಾರಾಷ್ಟ್ರ ಸ್ಟೈಲ್ ಎಗ್ ಪೌಚ್ ರೆಡಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಮಾಡಿದಾಗ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಎಷ್ಟೋ ರೀತಿ ಎಗ್ ರೆಸಿಪಿ ಮಾಡಿರ್ತೀವಿ, ಕೆಲವೊಂದು ನಮಗೆ ಗೊತ್ತಿರಲ್ಲ. ಈ ರೀತಿ ವೀಡಿಯೋಸ್ ನೋಡಿ ಟ್ರೈ ಮಾಡಿದಾಗ ರಿಸಲ್ಟ್ ಚೆನ್ನಾಗಿ ಬಂದಾಗ ತುಂಬಾ ಖುಷಿ ಅನಿಸುತ್ತೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ, ಸಿಂಪಲ್ಲಾಗಿ ನಾನು ಇನ್ಸ್ಟಾದಲ್ಲಿ ನೋಡಿ ಟ್ರೈ ಮಾಡಿರೋವಂಥ ರೆಸಿಪಿ 100% ಆಗಿ ರಿಸಲ್ಟ್ ಕೊಟ್ಟಿದೆ. ಈ ರೀತಿ ನೀವು ಕೂಡ ಈಗಲೇ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡಿರೋವಂತಹ ವೀಡಿಯೋಸ್ಗಳು ನಿಮಗೆ ಬಂದಿರೋದು ಅಲರ್ಟ್ ಆಗುತ್ತೆ. ಹಾಗೆ ನನ್ನ ಯೂಟ್ಯೂಬ್ ಬಯೋದಲ್ಲಿ ಇನ್ಸ್ಟಾ ಹಾಗೂ ಫೇಸ್ಬುಕ್ ಲಿಂಕನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದರಲ್ಲೂ ಕೂಡ ನೀವು ಫಾಲೋ ಮಾಡ್ಕೋಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಫೈನಲ್ ಆಗಿ ಈ ರೀತಿ ಟೇಸ್ಟಿ ಆದಂತಹ ಎಗ್ ಪೌಚ್ ರೆಡಿ ಮಾಡಿದ್ದು ನಾನು. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಸಿಂಪಲ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.